ನಮಗೆ ಇವತ್ತು ಒಂದೇ ದಿನಕ್ಕೆ 3 ಜನ ಸೆಲೆಬ್ರಿಟಿ ಸಿಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಇನ್ನೊಬ್ರು ಯಾರು ಅಂತ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ. ನಮಸ್ಕಾರ ಗುರು, ನಾನು ನಿಮ್ಮ ಹುಡುಗ ಕಿರಣ್. ವೆಲ್ಕಮ್ ಬ್ಯಾಕ್ ನಮ್ಮ ಇವತ್ತಿನ ಲಾಗ್ಗೆ. ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತು ಅಂತಂದು ರಾತ್ರಿ 12 ಗಂಟೆಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೂ ಗಾಡಿಗೂ ಪೂಜೆ ಮಾಡ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಧರ್ಮಸ್ಥಳದ ಕಡೆಗೆ. ನೈಟ್ ಎಲ್ಲ ಮಲ್ಕೊಂಡು ಹೋಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಮೋಟಿವೇಶನ್ ಸ್ಪೀಚಸ್ ಸಿಕ್ಕು. ಯಾವ ನಿಮ್ದು ಪೋನಾ ನಿಮ್ದು ಯಾವ ಊರು? ಓ, ಧರ್ಮಸ್ಥಳ ಬೆಳ್ತಂಗಡಿ. ಮೊನ್ನೆ ಅಲಸೆ ಬಂದು ಸಮಿ ಏನ್ರಿ ಮಾತಾಡೋದು ಲ್ಯಾಂಗ್ವೇಜ್ ಅದು? ಯಾವ ಬೋಳಿ ಮಗ ಹೇಳಿದ್ ನೀವ್ ಮಾತಾಡಕ್ ಹಂಗೆ? ನಮಗೆ ಬರೋದು ಒಂದೇ ಲ್ಯಾಂಗ್ವೇಜ್, ಅಲ್ಕಟ್ ಬಂಡೆ ಮುಂಡೆ. ನಮ್ ಬಾಸ್ ಡೈಲಾಗ್ ಅದು. ನಿಮ್ ಬಾಸ್ ಮನೆಯ ನಮ್ ಪವನಂದು ಒಂದ್ ಐತಪ್ಪ. ನಮ್ ಗೆಳೆಯಂದು ಒಂಥರ ಕಣ್ಣಲ್ಲಿ ಶುರುವಾಗ ಲವ್ ಸ್ಟೋರಿ. ಯಾವ ಲವ್ ಸ್ಟೋರಿ ಅಂದ್ರೆ ಇವನು ಅವಳು ಪ್ರಪೋಸ್ ಮಾಡ್ತಾನಂತ ಇವನ್ ಕಾಯಕೈತಾನ, ಅವಳು ಇವನ್ ಪ್ರಪೋಸ್ ಮಾಡ್ತಾನಂತ ಅವಳು ಕಾಯಕೈತಾಳ. ಅದು ಪ್ರಪೋಸ್ ಡೇ ಯಾವಾಗಂತ ರಿವೀಲ್ ಮಾಡ್ತೀವಿ. ಅದನ್ನ ಇಂಟ್ರೆಸ್ಟೆಡ್ ಡೇ ಅಂತ ಕರೀತೀವಿ. ಇದನ್ನ ಟ್ರಂಪ್ಗೆ ಮತ್ತೆ ನಮ್ಮ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಗೆ ಹೇಳಿ ತೀರ್ಮಾನ ಬರ್ಬೇಕು. ಇದಕ್ಕ ಪ್ರಪೋಸ್ ಮಾಡಿದ್ದನ್ನ ಒಂದು ಡೇ ಮಾಡ್ಬೇಕದು, ಇಂಟರ್ನ್ಯಾಷನಲ್ ಡೇ. ಒಂದ್ ಡೇಟ್ ಕೊಡಪ್ಪ. ನೀನ್ ತುಣ್ಣಿ ಸತ್ರ ನಾವೇ ಸೆಂಟ ಮಾಡೋಣ. ನೀನ್ ಮದುವೆ ಆಗೋ ದಿವಸ ಮಾಡ್ತಿಲ್ಲ ಪ್ರಪೋಸ್ ಹೇಳ. 7 ತಾರೀಕು ಹೋಗಿ ಕೊಟ್ಟಿಯಾರದಲ್ಲಿ ಸ್ಟಾಪ್ ಹಾಕಿ ಅಲ್ಲೊಂದು ಟೀ ಕುಡಿದ. ಎಣ್ಣೆ ಕೊಡಿಸ್ತೀಯಾ? ದೂರ ಸಂಬಂಧ ಹೇಳ. ಅಣ್ಣನ್ ಸಿಗ್ತತೇನ? ಟೀ ಸಿಗಲ್ಲ, ಎಣ್ಣೆ ಸಿಗ್ಬೇಕಾ? ಎಣ್ಣೆ ಸಿಗ್ತದ ಬೇಕಾ? ನಿನಬೇಕಾ? ಈಗ ಟ್ರೆಕ್ಕಿಂಗ್ ಮಾಡಕ್ ಹೋಗಿವಿ ಗುಡ್ಡಕ್ಕೆ. ಅಡ್ರೆಸ್ ಏನಂತ ಗೊತ್ತಿಲ್ಲ. ಕಾಫಿನ ಟೀನಾ? ನನಗೆ ಕಾಫಿ ಅಪ್ಪ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವೂರಲ್ಲ ನಿಂದು? ಅಲ್ಲೇ ಇಲ್ಲಿಗೆ ಬಂದ್ ಯಾವ ಟೀ ಕುಡಿತಾನ, ಮನೆಗೆ ಹೋಗಿ ಕುಡಿ ಟೀ. ನೀನು ಮಾಡ್ಬೇಕ್ರಿ. ಕಾಫಿ ನಾಡಿ ಬಂದ್ ಕಾಫಿ ಕುಡಿಲ್ಲ ಅಂದ್ರೆ ಹೆಂಗೆ? ನಾನು ಪುನೀತಣ್ಣ, ಶಿವನದ ಅಭಿಮಾನಿ. ಕಾಫಿ ನಾಡು ಕಿರಣ ಮಾಡುತ್ತಿರುವ ನಮಸ್ಕಾರ. ನಮ್ ಪವನ್ ಅಣ್ಣವ್ರು ಬರ್ತಾರೆ ಐತೆ. ಪವನ್ ಅಣ್ಣನ್ ಬರ್ತಡೆ. ಅದು ನೀನ್ ಹೇಳಬಾರ್ದು ವರ್ಮ, ರಾಜ ರಾಜ ವರ್ಮ. ನಾವ್ ಹೇಳಬೇಕು. ಅಲ್ಲಿಂದ ಮುಂದೆ ಬಂದು ಚಾರ್ಮುಡಿ ಘಾಟಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ಅಂತಂದು ಅಲ್ಲಿ ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಫೋಟೋಸ್ ಎಲ್ಲ ತಗೊಂತ ಮತ್ತೆ ಧರ್ಮಸ್ಥಳಕ್ಕೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಧರ್ಮಸ್ಥಳಕ್ಕೆ ರೀಚ್ ಆಗೋ ಅಷ್ಟರಲ್ಲಿ 9-9:30 ಆಗಿತ್ತು. ಅಲ್ಲಿಂದ ನಾವು ತಲೆ ಬಾಳ್ಕೊಡೋಕ್ಕೆ ರೆಡಿ ಆಗ್ತಾ ಇದ್ವಿ. ತಲೆ ಬಾಳ್ಕೊಡೋದೆಲ್ಲ ಮುಗಿಸಿ ನೇತ್ರಾವತಿ ನದಿಲಿ ಸ್ನಾನ ಮಾಡ್ಕೊಂಡು ಮಂಜುನಾಥನ ದರ್ಶನ ಪಡೆಯಕ್ಕೆ ಮತ್ತೆ ವಾಪಸ್ ಹೋದ್ವಿ. ಹೆಂಗಿದ್ವಿ ಹೆಂಗಾಗೆ ನೋಡ್ರಿ. ಇವರಿಬ್ರು ಮಾತ್ರ ಸ್ಪೆಷಲ್ ಪರ್ಸನ್ ಆಗಿಲ್ಲ. ದೇವ್ರ ಮೇಲೆ ಬಾಳ ಭಕ್ತಿ, ಅದಕ್ಕೆ ಕೊಟ್ಟಿಲ್ಲ ಇವರು. ಇವನು ನಮ್ಮ ಶಿಷ್ಯ ನೋಡ್ರಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸೌತರ್ಕ ಗಣಪತಿ ನೋಡೋಕೆ ಅಂತ ನಾವು ಹೊರಟಿದ್ವಿ. ದಾರಿಲಿ ಹೋಗ್ತಾ ನಮಗೆ ಪ್ರವೀಣ್ ಕಾಮಿಡಿ ಕಿಲಾಡಿ ಅವರು ಇವ್ರು ಸಿಕ್ಕಿದ್ರು ನಮಗೆ. ಇದಾದ್ಮೇಲೆ ಗುಂಡಣ್ಣ ಮಜಾ ಟಾಕೀಸ್ ಅಲ್ಲಿ ಬರ್ತಾರೆ. ಈಗ ರೀಸೆಂಟ್ ಆಗಿ ಕಾಂತಾರ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ರು, ಇವ್ರು ಸಿಕ್ಕಿದ್ರು. ಇಲ್ಲ, ಗಾಡಿ ತಗೊಂಡ್ ಬಂದಿದ್ವಿ ನಮ್ದು. ಚಿಕ್ಕಮಂಗ್ಳೂರು ಧರ್ಮಸ್ಥಳ. ನೆಕ್ಸ್ಟ್ ಏನ್ ಮಾಡಿದ್ವಿ ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನಮ್ಮ ವಿಡಿಯೋಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಫಾಲೋ ಮಾಡ್ರಿ.